ಪಟ್ಟಣದ ಶೀಲವಂತ ಹಿರೇಮಠ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ಹಳೆ ಕೊಲ್ಹಾರ ಕೃಷ್ಣಾ ನದಿ ಸಮೀಪದಲ್ಲಿ ಇರುವಂತಹ ಶ್ರೀ ಹರೇ ಪಟ್ಟ ದೇವರು ರಾಜಗುರು ಶ್ರೀ ಶೀಲವಂತ ಹಿರೇಮಠ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಪೂಜ್ಯ ಶ್ರೀಗಳು ಆಶೀರ್ವಚನ ನೀಡಿದರು. ನಂತರ ಮಾಜಿ ಸಚಿವ ಬೆಳ್ಳುಬ್ಬಿ ಸೇರಿದಂತೆ ಭಕ್ತರು ಹಗ್ಗ ಹಿಡಿದು ಶ್ರೀಮಠದ ತೇರು ಎಳೆದು ಶ್ರೀಗಳ ಆಶೀರ್ವಾದ ದರ್ಶನ ಪಡೆದು ಪುನೀತರಾದರು. ಕೈಲಾಸನಾಥ ಮಹಾಸ್ವಾಮಿಗಳವರು ಅನ್ನುವಂತದ್ದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ನಿಮಗೆಷ್ಟು ನಾವು ಅವ್ರ ಬಗ್ಗೆ ಹೇಳಿದ್ರು ಕಡಿಮೆನೆ, ಆದ್ರ ಹೊಗಳಿಸೋಣಂಗಿಲ್ಲ ಅವರು. ನಮ್ದ ನಾವು ಮಾತಾಡ್ದಂಗ ಆಗತ್ತೆ. ದಯವಿಟ್ಟು ನೀವೇನು ಮಾತಾಡಬೇಡಿ, ನಮ್ಮ ಮಠದ ಪರಂಪರೆಯನ್ನು ಉಳಿಸುವಂತ ಕೆಲಸ ಈ ವೇದಿಕೆದಾಗಲಿ ಎನ್ನುವಂತ ಮಾತನ್ನ ಹೇಳುವಂತ ಸರಳತೆಯ ಸಾಕಾರದ ಮೂರ್ತಿಗಳು ಅಂತ ತಿಳ್ಕೊಂಡ್ರೆ ಪೂಜ್ಯ ಕೈಲಾಸನಾಥ ಮಹಾಸ್ವಾಮಿಗಳವರು. ಒಳಗೆ ಕಾರ್ಯಕ್ರಮ ನಡೀತದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ಯಾರ ಅಧ್ಯಕ್ಷತೆ ಒಳಗೆ ನಡೀತದೆ ಅಂತ ಹೇಳ್ಕೊಂಡು ಕೇಳಿದ್ರೆ, ಶರಣ ತತ್ವವನ್ನ ಜೀವನಕ್ಕೆ ಅಳವಡಿಸಿಕೊಂಡು ಈ ನಾಡಿನೊಳಗೆ ಶ್ರೇಷ್ಠ ರಾಜಕಾರಣಿ ಎಂದೆನಿಸಿಕೊಂಡಿರ್ತಕ್ಕಂಥ ಎಸ್.ಕೆ. ಬೆಳ್ಳುಬ್ಬಿ ಸಾಹೇಬ್ರವರ ಅಧ್ಯಕ್ಷತೆ ಒಳಗೆ ಕಾರ್ಯಕ್ರಮ ನಡೀತದೆ. ಅವರು ಬಹಳ ಇವತ್ತ ರಾಜಕಾರಣ ಮಾಡೋರು ಬಹಳ ಜನ ಸಿಗ್ತಾರೆ, ಆದ್ರ ಶರಣತ್ವದ ರಾಜಕಾರಣಿಯನ್ನು ಮಾಡ್ತಕ್ಕಂಥ ರಾಜಕಾರಣಿ ಅಂತ ಹೇಳ್ಕೊಂಡು ಕೇಳಿದ್ರೆ ಈ ಕೊಲ್ಲಾರ ಮಣ್ಣಿನ ಹೆಮ್ಮೆ ನಮ್ಮ ಎಸ್.ಕೆ. ಬೆಳ್ಳುಬ್ಬಿ ಸಾಹೇಬ್ರು. ನಿಮಗ್ ಕರೆ ಹೇಳೋದು ಅಂದ್ರೆ, ಬಹುಶಃ ಈ ಕೊಲ್ಹಾರಕ್ಕೆ 15 ವರ್ಷದಿಂದ ನಾ ಬಂದೆ. 15 ವರ್ಷದಿಂದ ಬಂದಾವ ಏನಾದೆ ಅಂದ್ರೆ, ಈ ಕೊಲ್ಲಾರದ ಮಣ್ಣಿನೊಳಗ ಶೀಲವಂತ ಹಿರೇಮಠದೊಳಗ ನಾನು ಒಬ್ಬನಾಗಿ ಇವತ್ತು ಸೇವಾ ಮಾಡಕತ್ತೀನಿ ಅಂತ ಹೇಳ್ಕೊಂಡು ಕೇಳಿದ್ರೆ, ಕೊಲ್ಹಾರ ಪಟ್ಟಣದ ಎಲ್ಲ ಹಿರಿಯರ ಒಂದು ಪ್ರೀತಿ ಎನ್ನುವಂತ ಮಾತನ್ನ ನಾ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಪವಿತ್ರವಾಗಿರ್ತಕ್ಕಂಥ ಈ ನಾಡಿನೊಳಗ ಅನೇಕ ಮಠಗಳು ಮಂದಿರಗಳು ಇವತ್ತು ಹುಟ್ಟಿರಬಹುದು, ಆದ್ರೆ ಮೂಲ ಪರಂಪರೆಯನ್ನು ಉಳ್ಳಂತ ಮಠ ಈ ನಾಡಿಗೆ ಧರ್ಮ ಜಾಗೃತೆಯನ್ನ ಮಾಡಿಕೊಟ್ಟ ಪುನೀತವಾಗಿರ್ತಕ್ಕಂಥ ಪವಿತ್ರ ಮಠ ಯಾವುದು ಅಂತ ಹೇಳ್ಕೊಂಡು ಕೇಳಿದ್ರೆ ರಾಜಗುರು ಗುರುಸಿದ್ದೇಶ್ವರ ಶೀಲವಂತ ಹಿರೇಮಠ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೇಳ್ತಿರ್ತೀನಿ ಏನು ಅಂತ ಹೇಳ್ಕೊಂಡು ಕೇಳಿದ್ರೆ, ಮಠಗಳು ಬಹಳ ಇರ್ತಾವ, ಆದ್ರ ಮಠಗಳು ಮಾಡುವ ಕಾರ್ಯಗಳು ಇವತ್ತಿನ ದಿನಮಾನದೊಳಗೆ ಮೊಟಕುಗೊಳ್ಳಲಿಕ್ಕತ್ತಾವ. ಆದ್ರ ಮಠ ಮಂದಿರಗಳು ಯಾವ ಕಾರ್ಯವನ್ನ ಮಾಡಬೇಕಾಗಿತ್ತಲ್ಲ, ಆ ಕಾರ್ಯವನ್ನ ಯಾವ ಜನಗಳಿಗೆ ಅಜ್ಞಾನ ತೊಡರಿದ್ದ ಕಾಲದೊಳಗ ಜ್ಞಾನ ಜ್ಯೋತಿಯಾಗಿ ಧರೆಗೆ ಅವತಾರವೆತ್ತಿದ ಮೂರ್ತಿ ಅಂತ ಹೇಳ್ಕೊಂಡು ಕೇಳಿದ್ರೆ ರಾಜಗುರು ಗುರುಸಿದ್ದೇಶ್ವರರು. ಅಷ್ಟು ಕಷ್ಟವನ್ನು ಅವ್ರು ಪಟ್ಟಾರ ಅಂತ ಹೇಳ್ಕೊಂಡು ಕೇಳಿದ್ರೆ ಬಹಳ ಕಷ್ಟವನ್ನು ಪಟ್ಟಾರ ಸಣ್ಣವರಿದ್ದಾಗ. ಈಗ ಸಾವಿರಾರು ಜನ, ಎಷ್ಟೇ ಜನ ಇವತ್ತು ಮಠಕ್ಕೆ ಬರಲಿ, ಇವತ್ತ ಅನ್ನ ಅರಿವು ಆಶ್ರಯವನ್ನ ನೀಡತಕ್ಕಂಥ ಅಪರೂಪವಾಗಿರ್ತಕ್ಕಂಥ ದಿವ್ಯ ಶಕ್ತಿಯನ್ನು ಅವ್ರು ಹೊಂದಾರೆ ಅಂತ ಹೇಳ್ಕೊಂಡು ಕೇಳಿದ್ರೆ, ಬಾಲ್ಯದೊಳಗೆ ಅವ್ರು ಪಟ್ಟ ಕಷ್ಟ ಇವತ್ತೇನಾಗಿದೆ ಅಂತ ಹೇಳ್ಕೊಂಡು ಕೇಳಿದ್ರೆ ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸೋದೆ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಇಚ್ಛಾ ಪಡ್ತೇನೆ. ನಿಮಗೊಂದು ಮಾತು ಏನು ಅಂತ ಹೇಳ್ಕೊಂಡು ಕೇಳಿದ್ರೆ, ಹಂಪಿ ವಿಶ್ವವಿದ್ಯಾಲಯದೊಳಗೆ ಸಾವಿರಾರು ಲಿಂಗಗಳನ್ನ ಕಾಣಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಲಿಂಗವನ್ನು ಹುಡುಕೋದಕ್ಕೆ ತೀರ್ಥಯಾತ್ರೆ ಹೋಗ್ಬೇಕು. ಆದ್ರೆ ತೀರ್ಥಯಾತ್ರೆಗೆ ನಮ್ಮ ಜನ ಹೋಗೋದಕ್ಕಿಂತನೂ ಶಿವರಾತ್ರಿ ದಿವಸ ಅಪರೂಪವಾಗಿರ್ತಕ್ಕಂಥ 1008 ಲಿಂಗಗಳನ್ನ ಕಂಡು ಎಲ್ಲರೂ ಶಿವಮಯವಾಗಬೇಕು ಅನ್ನುವಂತ ಸತ್ಯ ಸಂಕಲ್ಪವನ್ನು ಹೊತ್ತು ಜನಗಳಿಗೆ ಆಚಾರವನ್ನ ಕಲಿಸಿ ಪವಿತ್ರವಾಗಿರ್ತಕ್ಕಂಥ ಅರುವನ್ನ ನೀಡಿರ್ತಕ್ಕಂಥ ಮಠ ಅದು ನಮ್ಮ ಮಠ ಅನ್ನುವಂತ ಮಾತುಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾವಾಗ್ಲೂ ಸ್ಮರಣ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅದ್ಭುತವಾದ ಈ ಮಠದ ಶಕ್ತಿ ಅಂತ ಹೇಳ್ಕೊಂಡು ಕೇಳಿದ್ರೆ ನಮ್ಮವ್ವ ಪಾರ್ವತಮ್ಮ ನೋಡ್ರಿ ಎಂತ ಅದ್ಭುತವಾದ ಆಚಾರವನ್ನ ಕಲಿಸಿದಳು ಅಂತ ಹೇಳ್ಕೊಂಡು ಕೇಳಿದ್ರೆ, ನಮ್ಮ ಸಹೋದರರಿಗೆಲ್ಲರಿಗೂ ನಾನು ಅಂತಿರ್ತೀನಿ, ವಯಸ್ಸಾಗದೇವ ನೀವು ಮುದುಕರಾಗಿರಿ, ಹೆಣ್ಣನ್ನ ದೇವತೆಯಾಗಿ ನೋಡುವಂತಹದ್ದು ಭಾರತ ದೇಶದ ಸಂಸ್ಕೃತಿ. ಅಂತ ಭಾರತ ದೇಶದ ಸಂಸ್ಕೃತಿಯನ್ನ ಹೆಣ್ಣನ್ನ ಹೆಣ್ಣಾಗಿ ಕಾಣದೆ ಹೆಣ್ಣನ್ನ ದೇವತೆಯಾಗಿ ಕಂಡು ಆನಂದವನ್ನ ಪಟ್ಟ ಪರಂಪರೆ ಅದು ರಾಜಗುರು ಗುರುಸಿದ್ದೇಶ್ವರ ಶೀಲವಂತ ಹಿರೇಮಠದ ಪರಂಪರೆ. ಅವರ ಹೃದಯದೊಳಗೆ ಯಾರು ಕುತ್ಕೊಂಡು ಕೆಲಸ ಮಾಡಕತ್ತಾರ ಅಂತ ಹೇಳ್ಕೊಂಡು ಕೇಳಿದ್ರೆ ರಾಜಗುರು ಶೀಲವಂತ ಹಿರೇಮಠದ ಒಡೆಯನಾಗಿರುವಂತ ಗುರುಸಿದ್ದೇಶ್ವರನನ್ನ ಅವರ ಅಂತರಂಗದೊಳಗೆ ಹೊತ್ತು ಈ ಜಗತ್ತಿನೊಳಗೆ ನಡೆಸಲಿಕ್ಕತ್ತಾರೆ. ಹಾಗಾಗಿನೇ ಈ ಮಠದ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ನಡೀಲಿಕ್ಕತ್ತದ ಅನ್ನುವಂತ ಮಾತುಗಳನ್ನು ಕೂಡ ತಿಳಿಸಿ, ಅನೇಕ ಹುಡುಕೊಂಡು ಹೋಗೋರು ಬಹಳ ಮಂದಿ ಇರ್ತಾರೆ, ಆದ್ರ ಪ್ರಶಸ್ತಿನೇ ಅವ್ರನ್ನ ಹುಡುಕೊಂಡು ಬರ್ತದೆ ಅಂತ ಹೇಳ್ಕೊಂಡು ಕೇಳಿದ್ರೆ ಅಂತ ಅಪರೂಪವಾಗಿರ್ತಕ್ಕಂಥ ಒಂದು ಅಪರೂಪದ ಗುರುಗಳು ಅಂತ ಹೇಳ್ಕೊಂಡು ಕೇಳಿದ್ರೆ ನಮ್ಮ ಗುರುಗಳು ಅನ್ನುವಂಥದ್ದನ್ನ ತಿಳಿಸಿ, ಶಿವರಾತ್ರಿ ಎಂದು ನೀವು
ಆ ಪವಿತ್ರವಾಗಿರುವಂತ ಶಿವಲಿಂಗಗಳನ್ನು ಕಂಡು ನಿಮ್ಮ ಕಣ್ಣುಗಳು ಪಾವನ, ಆ ಪವಿತ್ರವಾಗಿರುವಂತಹ ಲಿಂಗವನ್ನ ಪೂಜಿಸಿ ನಿಮ್ಮ ಕೈ ಪಾವನ. ಯಾವಾಗ ಕೈ ಕರ್ಣಗಳೆಲ್ಲವೂ ಪಾವನ ಆಯಿದೋ ಈ ವೇದಿಕೆ ಮುಖಾಂತರವಾಗಿ ಭಾಗ್ಯವಾಡಿ ಅಪ್ಪಗಳ ಆಶೀರ್ವಚನ ಕೇಳೋದ್ರ ಮುಖಾಂತರವಾಗಿ ನಿಮ್ಮ ಕರ್ಣಗಳೆಲ್ಲ ಪಾವನಗೊಳ್ಳಲಿ ಎನ್ನುವಂತ ಮಾತುಗಳು. ಕ್ರಿಯಾಶೀಲ ಪೂಜ್ಯರು ಬಹುಶಃ ಆ ಪೂಜ್ಯರು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಈ ಪರಿಸರವನ್ನ ಬಹಳಷ್ಟು ಪವಿತ್ರವನ್ನಾಗಿ ಮಾಡಿದ್ದಾರೆ. ಮೊದಲೇ ಪವಿತ್ರವಾದ ಭೂಮಿ ಇದು, ಕೃಷ್ಣಾ ತೀರ, ಕೃಷ್ಣಾ ನದಿ ದಂಡೆಯ ಮೇಲೆ ವಿರಾಜಮಾನವಾಗಿರುವಂತಹ ಶ್ರೀಮಠ ಅಂತ ಕೇಳಿದ್ರೆ ಇದು ಕೈಲಾಸದ ಇದ್ದಂಗಿದು. ಮೊದಲೇ ಪವಿತ್ರವಾದ ಭೂಮಿಯನ್ನ ಮತ್ತಷ್ಟು ಪಾವಿತ್ರ್ಯವನ್ನಾಗಿ ಮಾಡಿದರು. ಯಾವ ಕಾರ್ಯ ಇದ್ರೂ ಸಹಿತ ಅವ್ರು ಹಿಂದಕ್ಕೆ ಸರಿಯುವುದಿಲ್ಲ. ಅವರು ನೋಡ್ರಿ, ಪ್ರಯಾಗ ರಾಜ್ಯಕ್ಕೆ ಹೋಗಿ ಅಲ್ಲಿ ಪವಿತ್ರವಾದ ಸ್ನಾನ ಮಾಡಿ ನಾನೊಬ್ಬ ಪುಣ್ಯವಂತನಾಗಬೇಕು ಅಂತ ತಿಳ್ಕೊಂಡು ಹಂಗ ಬಂದ್ರೆ ಅವ್ರು ಹಂಗ ಬರಲಿಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಿ ಸುಮಾರು 1-1.5 ತಾಸುಗಳ ತನಕ ಜಪವನ್ನ ಮಾಡಿ ಎದಕ್ಕೆ ಮಾಡಿದ್ರು ಅಂತಂದ್ರೆ, ಜಗವೆಲ್ಲ ಲಗುತ್ತಿರಲಿ, ಜಗದಳಲು ನನಗಿರಲಿ, ಜಗತ್ತಿನೊಳಗಿರುವಂತ ದುಃಖ ನನಗಿರಲಿ. ಅವರೆಲ್ಲರೂ ಕೂಡ ಕೋಲಾರದ ಕೈಲಾಸನಾಥ ಸ್ವಾಮಿಗಳವರಿಗೆ ಸಲ್ಲುತ್ತದೆ. ಕೂಡ್ತಾರ ಹಿಂದೂಗಳು ಎಂದು ಕೂಡಂಗಿಲ್ಲ ಅಂತ ಭಾವನೆ ಇತ್ತು. ಎಲ್ಲ ಅವ್ರ 100 ಜಾತಿ 100 ಸಂಪ್ರದಾಯ, ಒಬ್ರು ವಿಭೂತಿ ಹಚ್ತಾರ, ಒಬ್ರು ಗಂಧ ಹಚ್ತಾರ, ಇವ್ರು ಎಂದೂ ಕೂಡಲ್ಲ ಅಂತಕ್ಕಂಥ ಟೀಕೆಯನ್ನು ಭಾಷಣ ಮಾಡ್ತಾ ಇದ್ರು ಬೇರೆ ಧರ್ಮದವರು. ಆದ್ರೆ ಇವತ್ತು ಕೇವಲ 46 ದಿನಗಳಲ್ಲಿ ಸುಮಾರು 65 ಕೋಟಿಗಿಂತ ಹೆಚ್ಚು ಜನ ದೇಶ ವಿದೇಶಗಳಿಂದ ಎಲ್ಲರೂ ಎಲ್ಲರೂ ಕೂಡ ಆ ಪ್ರಯಾಗ ರಾಜ್ಯಕ್ಕೆ ಬಂದು ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ, ಅಲ್ಲಿ ಬೇಕಾದಷ್ಟು ಕಷ್ಟ ಇರ್ಬೋದು, ತಂದೆ ಇರ್ಬೋದು, ಮಕ್ಕಳಿಗೆ ಜಾಗ ಇರ್ಲಿಕ್ಕಿಲ್ಲ, ಏನೇ ಇದ್ರು ಕೂಡ ಅಲ್ಲಿ ಸ್ನಾನ ಮಾಡಿ ಬರಕತ್ತಾರೆ ಅಂತ ಹೇಳಿದ್ರೆ ಇದೇ ಶಿವರಾತ್ರಿಯ ಮಹಿಮೆ, ಇದೇ ಭಾರತ ದೇಶದ ಮಹಿಮೆ ಅಂತಕ್ಕಂಥ ಮಾತನ್ನ ಯಾರು ಮರಿಬಾರ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ 15,000 ಜನ ಸ್ವಚ್ಛ ಮಾಡಕತ್ತಾರೆ ಸಫಾಯಿ ಕರ್ಮಚಾರಿಗಳು. 15,000 ಒಂದು ಕಾಲ ಸಾಕ್ಷಿ ಬಿದ್ದಿಲ್ಲ ಅಂತ ಹೇಳ್ತಾರೆ. ನೀರು ಕೂಡ ಒಂದು ಬಾಟ್ಲಿ ಬಿದ್ದಾಗ ಹೇಗಿರುತ್ತದೆ ಮತ್ತದು 1.5 ಲಕ್ಷ ಸಫಾಯಿ ಕೆಲಸ ತೊಗೊಳ್ಯಾರ ನೋಡಿ ಆ ಸ್ವಾಮೀಜಿ ಹೇಳಕತ್ತಾರ. ಅಂದ್ರೆ ಹೆಂಗಾಯ್ತು ವಿಚಿತ್ರ, ಎಂತ ನಮ್ಮ ದೇಶ ಅದು. ಅದಕ್ಕಾಗಿ ಭೂಲೋಕದ ಸ್ವರ್ಗ ಅಂತ ಕರೆಸ್ಕೊತೈತಿ ಹಿಂದೂಸ್ತಾನ್. ಈ ಗುಣ ಯಾವ ದೇಶಕ್ಕೂ ಜಗತ್ತಿಗೆ ಯಾರಿಗೂ ಸಿಗುದಿಲ್ಲ. ಅದು ಅಂತಲ್ಲಿ ನಾವು ಹುಟ್ಟಿದೀವಿ. ಆ ಶಿವನ ಶಿವರಾತ್ರಿ ದಿವಸ ನಾವು ಸೇರಿದ್ದೀವಿ. ಇವತ್ತು ನನಗೆ ಆಗಲಿಲ್ಲ, ಅದ್ರಲ್ಲಿ ಕಾಲು ಹಾಕೊಂಡು ಮದುವೆಗಳಿಗೆ ಅಡ್ಡಾಡಿ ಕಾಲು ನೋವು ಮಾಡ್ಕೊಂಡ್ಬಿಟ್ಟಿನಿ ನಾನು. ನನ್ನೊಂದು ಕರ್ಮ ಇದು. ದಿವಸ ಮುಂಚೆ ಅಂದ್ರೆ ಆ ಕಾಲು ಆಪರೇಷನ್ ಆಗಿತ್ತು, ಕಾಲು ಬ್ಯಾನ್ ಮಾಡ್ಕೊಂಡು ಹೋಗ್ಬೇಕತ್ತಿತ್ತು, ಹೋಗಕ್ ಆಗ್ಲಿಲ್ಲ. ಇವತ್ತು ನಾವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಚಿನ್ನಪ್ಪನ ಕರ್ಕೊಂಡು ಹೋದ್ರೆ ಅವ್ರ ಮನ್ಯಾಗ ಹನುಮಂತ ಹೋಗಿದ್ದ ಸ್ವಾಮೀಜಿ ಅವ್ರ ಜೊತೆ. ನಮ್ಮ ಮನ್ಯಾಗ ಒಂದು ಸ್ವಲ್ಪ ನೀರಿದ್ದು ಗಂಗಾ ನೀರು ಸ್ವಾಮಿಗಳು ಕೊಟ್ಟಿದ್ದೆ. ಅವ್ನು ತಗೊಂಡು ಹೊಂಟಿದ್ದೆ. ಹನುಮಂತ ಒಂದು ಚರಿಗೆ ಕೊಟ್ಟುಬಿಟ್ಟ ನೀರು. ಒಂದ್ ಚರಿಗೆ ಕೊಟ್ಬಿಟ್ಟ, ಹೊರಗೆ ಸ್ನಾನ ಮಾಡ ಚರಿಗೆ ಪೂರ ಹಾಕೊಂಡ ನನ್ನ ಮೇ ತುಂಬಾ ಅದು ಗಂಗಾ ಅಮೃತ ಮುಡ್ತೇನೋ ಅಂತಕ್ಕಂಥ ಭಾವನೆ ಬೆಳಗ್ಗೆಯಿಂದ ಬರುತ್ತೆ ನನ್ನ ಮೇ ಆಗಿವತ್ತು. ನಿನ್ನಿದ್ದಂತ ನೋವುಗಳು ದುಃಖಗಳು ಇವತ್ತು ನನಗಿಲ್ಲ. ನನಗೆ ಯಾವ್ದು ಅನುಭವ ಆಗತ್ತೆ ನಿಮಗೆ. ಅಲ್ಲೇ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡೇವಿ, ಅದೇ ಗಂಗಾವತಿ ಹಾಕೊಂಡು ಲಿಂಗದ ಮೇಲೆ ಹಾಕೊಂಡು ತೀರ್ಥ ತಗೊಂಡಾಗ ನನಗೆ ಹಿಂಗೆ ಆಗ್ಬಿಡ್ತಿಲ್ಲ. ಮತ್ತೊಂದು ಹೊಸ ಮನುಷ್ಯ ಹುಟ್ಟಿ ನೀಡುವಂತ ಭಾವ ನನಗೆ ಇವತ್ತು ಬಂದೈತೆ. ಇನ್ನು ಅಲ್ಲೇ ಹೋಗಿ ಜಳಕ ಮಾಡಿದ್ರೆ ಯಾಕಿತ್ತು ಗೊತ್ತಿಲ್ಲ ನನಗೆ. ಬರೀ ಆ ನೀರು ಮತ್ತೆ ಎಲ್ಲರಿಗೊಂದು ನೀರು ಕೊಟ್ಟು ಮತ್ತೆ ಬೇರೆ ಆ ಶಕ್ತಿ ಅವ್ರಿಗೆ ಐತೆ. ಇವತ್ತು ನನಗೆ ಯಾವ್ದು ಅನುಭವ ಆಗತ್ತೆ ನೀವು ಸುಮ್ಮನೆ ಹಾಕತ್ತಿಲ್ಲ ನಾನು. ಇವತ್ತು ನನಗೆ ನಾವು ಯಾವ 108 ಏನೋ ಇದ್ರು ಕೂಡ ತೆಲುವಳಿಗೆ ಏನೂ ಇಲ್ಲ. ಏನೂ ಇಲ್ಲ ಇವತ್ತು ಎಲ್ಲ ಹೊರಗೆ ಬಂದ್ಬಿಟ್ಟೆ ನಾನು ಇವತ್ತು. ಇದು ಅಷ್ಟು ಆ ನೀರಿನೊಳಗೆ ಶಕ್ತಿ ಐತೆ. ಅಮೃತ ಅದಕ್ಕೆ ಹೇಳಿಲ್ಲ, ಅಮೃತ ಅದರೊಳಗೆ ಐತೆ ಅಂತಕ್ಕಂಥ ಮಾತು ಹೇಳಿದೆ ನಾನು. ಹೀಗಾಗಿ ಇಲ್ಲಿ ಕೂಡ ಅಮೃತವನ್ನು ತಮಗೆಲ್ಲ ನೀಡಿದಾರ ಗುರುಗಳು ಅಂತ ತಿಳ್ಕೊತೀನಿ. ಹೀಗಾಗಿ ಟೀಕೆ ಮಾಡ್ತಕ್ಕಂಥವ್ರು ಭಾಳ ಅದಾರ. ಕೆಲವು ಜನ ಜಳಕ ಮಾಡಿಬಿಟ್ರೆ ಏನ ಬರ್ತಾನೆ ಹೋಗತ್ತೆ ಅಂತ ಕೇಳ್ತಾರ. ಈ ದೇಶ ಇಲ್ಲೇ ಹುಟ್ಟ್ಯಾರ ಅವರು ಕೂಡ. ಮತ್ 1940 ಸ್ವಾತಂತ್ರ್ಯ ಸಿಕ್ತಾರಪ್ಪ, 60 ವರ್ಷ ಆಗಿದ್ರಿ, ಬರ್ತನೆ ಯಾಕೆ ಹೋಗಿಲ್ಲ ನಿಮ್ದು? ನಾ ಕೇಳ್ತೀನಿ ಅವ್ರ ಪ್ರಶ್ನೆ. ಅಲ್ಲಿ ಹೋಗಿಲ್ಲ ಬೇಡ ಹೇಳ್ಬೇಡ್ರಿ. 70-60 ವರ್ಷ ದೇಶ ಆಗಿದ್ರಿ, ಬರ್ತನೆ ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗಿಲ್ಲ ನನ್ನ ಪ್ರಶ್ನೆ ಇದೆ ಅವ್ರಿಗೆ. ನಮ್ಮ ಸಂಪ್ರದಾಯ ಟೀಕೆ ಮಾಡಬಾರ್ದು ಯಾರು ಕೂಡ. ಅದು ಯಾರು ಕೂಡ ಮಾಡಬಾರ್ದು. ನಮ್ಮ ಸಂಸ್ಕಾರ ಅದು. ನಮ್ಮ ಹಿರಿಯರು ನಂಬ್ತೀವಿ ನಾವು. ನಮ್ಮ ತಾಯಿ ತಂದೆ ಇವಳ ಅಂತ ನಂಬ್ತೀವಿ ನಾವು. ಹೌದಿಲ್ಲ? ನಮ್ಗೆ ಗೊತ್ತಿಲ್ಲ. ನಮ್ಮ ತಾಯಿ ಹೇಳ್ತಾರೆ, ನಮ್ಮ ತಂದೆ ಹೇಳ್ತಾರೆ, ನಾವು ನಂಬ್ತೀವಿ. ವಿಷ್ಣು ಮಹೇಶ್ವರ ಬ್ರಹ್ಮ ನಮ್ಮ ದೇವರು ನಮ್ಮ ಹಿರಿಯರ ಗುರುಗಳ ಸಂಸ್ಕಾರಗಳು ವೇದಗಳು ಹೇಳ್ತಾವ. ನಂಬ್ತೇವೆ, ನಂಬಿ ಬದುಕೀವಿ ನಾವು. ಧರ್ಮ ಹಿಂದೆ ಬದುಕೈತದು. ಈ ನಂಬಿಕೆ ಮೇಲೆ ಹಿಂದೂ ಧರ್ಮ ಬದುಕಿರ್ತಕ್ಕಂಥ ಅನ್ಯ ಧರ್ಮಗಳಿಗೆ ಇಲ್ಲ ಇದು. ಅವ್ರು ಕಡ್ಗ ತಗೋತಾರ, ಬಾಂಬ್ ತಗೋತಾರ, ಏನೋ ಮಾಡ್ತಾರೆ ಧರ್ಮಾಂಶ ಸಲುವಾಗಿ. ಹಿಂದೂ ಧರ್ಮ ಹಂಗಲ್ಲ ಇದು. ಬರೇ ಒಂದು ಕರೆ ಕೊಟ್ಟರೆ 144 ವರ್ಷದ ಕುಂಭ ಇವತ್ತು
ಜಗತ್ತಿನ ಗಮನ ಸೆಳೆತೈತೆ ಅಂತ ಹೇಳಿದ್ರೆ ಇದು ಇಲ್ಲಿರ್ತಕ್ಕಂಥ ಸಾತ್ವಿಕ ಜನರ ಈ ವೇದ ಉಪನಿಷತ್ತುಗಳ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನ ಆಶೀರ್ವಾದ ಭೂಮಿ ಮೇಲೆ ಐತೆ ಅಂತ ನಾವು ತಿಳ್ಕೊತೀವಿ. ನಾ ಕಿಲಾಡಿ ಮಧ್ಯೆ ಇದ್ದೇ ಇರ್ತಾರೆ ಅವರು, ಯಾವತ್ತು ಇರ್ತಾರೆ ಅವರು, ಹೆಂಗಿರ್ತಾರೆ ಅಂತ ಹೇಳಿ ಒಂದು ಟ್ರೈನ್ ಇತ್ತು, ಬಿಜಾಪುರ ಒಂದು ಟ್ರೈನ್ ಇರ್ತದೆ, ಹುಬ್ಬಳ್ಳಿಗೆ ಹೊಂಟು ಮ್ಯಾಗ ಹೋಗಿ ಹೊಕ್ಕರು ಹೊಕ್ಕ ಡಬ್ಬೆ ಹಾವು ಎಬ್ಬಿಸ್ಬಿಟ್ರಲ್ಲ, ಹಾವು ಅಂತಂದ್ ಕೂಡ ಪಾಪ ಎಲ್ಲ ಮಂದಿ ಹೋಗ್ಬಿಟ್ರೆ ಡಬ್ಬೆ ಖಾಲಿ ಆತ್ ಪೂರ ಡಬ್ಬೆ ಎಲ್ಲ ಖಾಲಿ ಆಯ್ತು. ಇವ್ರು 4 ಮಂದಿ ಹೋಗ್ಬಿಟ್ರೆ ಅಲ್ಲಿ ಬೇಸಾತ್ ನೋಡಿ ನಾವು ಬೆಂಗಳೂರು ಆರಾಮ್ ಮಕ್ಕೊಂಡು ಯಾವ ಒಂದು ಕಿರಿಕಿರಿ ಬಂದ್ರು ಅವ್ರು ಆರಾಮ್ ಮಕ್ಕೊಂಡ್ಬಿಟ್ರು ಅವರು. ಮಕ್ಕೊಂಡ್ಬಿಟ್ಟು ಹೊತ್ತು ನೋಡ್ತಾರ, ಬೆಂಗಳೂರು ಬಂದಿರ್ಬೇಕಂತ ನೋಡ್ತಾರ ಅವ್ರು. ನೋಡ್ತಾರೆ ಎಲ್ಲ ಬಿಜಾಪುರ ಅಂದ್ರು ಅವ್ರು ಮಂದಿ ಸುತ್ತಿದ್ದವರೆಲ್ಲ. ಬೆಂಗಳೂರು ಹೋಗಿಲ್ಲ ನೀವು ರೈಲ್ವೆ ಅಂದ್ರೆ ಅವ್ರು ಇಲ್ಲ, ಈ ಡಬ್ಬೆ ಹಾವು ಬೈತತ್ತ, ಆ ಡಬ್ಬಿ ಇಲ್ಲೇ ಬಿಟ್ಟು ಆ ಮಂದಿ ಬೇರೆ ಡಬ್ಬೆ ಕರ್ಕೊಂಡು ಹೋಗ್ಬಿಟ್ಟಾರ ಅಂತ ಬಿಜಾಪುರ ಹೋಗ್ಬಿಟ್ರೆ ಅವ್ರು ಬೆಂಗಳೂರು ಬಿಟ್ಟಿಲ್ಲ. ಕಂಟಕರು ಯಾವತ್ತೂ ಇರ್ತಾರ ಅವ್ರು ಅಲ್ಲೇ ಉಳಿತಾರ, ಅವ್ರು ಬಿಜಾಪುರನ ಬೆಂಗಳೂರು ಮುಟ್ಟಾಗಿಲ್ಲ ಅವ್ರು. ಯಾಕೆ ಅವ್ರು ಅಂದೇ ಬಯಸಿರ್ತಾರ, ಅಂದೇ ವಿಚಾರ ಮಾಡ್ತಿರ್ತಾರ. ಅದಕ್ಕೆ ನಮ್ಗೆ ಎಷ್ಟೇ ಕಷ್ಟ ಬರಲಿ ನಾವು ಅದನ್ನ ನೀಗಿಸ್ಬೇಕು. ಯಾಕಂದ್ರೆ ಕಷ್ಟ ಹೆಂಗ್ ಬರ್ತಾವ ಅಂತ ಹೇಳಿದ್ರೆ ಸಿನಿಮಾದಾಗ ನಾಟಕದಾಗ ಪಾತ್ರ ಕೊಡ್ತಾರಪ್ಪ. ಪಾತ್ರ ಯಾರಿಗೆ ಕೊಡ್ತಾರ? ಚಲೋ ಪಾತ್ರ ಯಾರಿಗೆ ಕೊಡ್ತಾರ? ಯಾರಿಗೆ ಕೊಡ್ತಾರ ಹೇಳ್ರಿ? ಈಗ ಜಾನಪದ ಹಾಡು ಹಾಡಿದ್ರಲ್ಲ, ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ, ಚಲೋ ಹಾಡ್ತಾರ, ಸನ್ಮಾನ ಮಾಡಿದ್ರು. ಹಂಗ ಸನ್ಮಾನ ನಾಟಕ ಚಲೋ ಪಾತ್ರ ಯಾರಿಗೆ ಕೊಡ್ತಾರ? ಒಳ್ಳೆ ಕಲಾವಿದರಿಗೆ ಕೊಡ್ತಾರ, ಒಳ್ಳೆ ನಟರಿಗೆ, ಒಳ್ಳೆ ನಟಿಯರಿಗೆ ಕೊಡ್ತಾರ ಪಾತ್ರ. ಅದನ್ನು ಹಂಗ ಒಳ್ಳೆ ನಟರಿಗೆ ದೇವರ ಕಷ್ಟ ಕೊಡ್ತಿರ್ತಾರ. ನಾವು ದೇವರೇ ಕಷ್ಟ ಕೊಡ್ತೇವೆ ಒಳ್ಳೆ ಜನರಿಗೆ. ಅದು ದೇವರ ಪರೀಕ್ಷೆ, ಅದು ಪರೀಕ್ಷೆ. ಆ ಪರೀಕ್ಷೆ ಅಲ್ಲಿ ಪಶ್ಚಿಮದಿಂದ ಗಾಳಿ ಬೀಸಿದ್ರೆ, ಪಶ್ಚಿಮ ಗಾಳಿ ಬೀಸಿದ್ರೆ ಧ್ವಜ ಈ ಕಡೆ ಹಾರ್ತಾವಂತ, ಮೂರನೇ ಗಾಳಿ ಈ ಕಡೆ ಬೀಸಿದ್ರೆ ಧ್ವಜ ಈ ಕಡೆ ಹಾರ್ತಾವಂತ. ಆ ಒಂದು ಫ್ರೀಜ್ ರಥೋತ್ಸವದ ಮಹಿಮೆ ಅದು. ಇವತ್ತಿಗೂ ಧ್ವಜ ಅಂದ್ರೆ ಅದು ಅರಿವಿ, ಅದು ಅರಿವಿ. ಗಾಳಿ ಈ ಕಡೆ ಬಿಡ್ದು ಆ ಕಡೆ ಹಾರ್ಬೇಕಲ್ಲ, ಅದು ಇಲ್ಲಿ ಹಾರಾಕತ್ತಾವ. ಮೂರನೇ ಗಾಳಿ ಬಿಟ್ಟತಿ, ಪಡುವುದಕ್ಕೆ ಈಗ ಬೀಸಾಕತ್ತಾವ ಧ್ವಜ, ಹಾರಾಕತ್ತಾವ ಧ್ವಜ. ಸೌಂಡ ಬರಲ್ಲ. ಬರುವಾಗ ಏನು ಸಂಕಲ್ಪ ಮಾಡಿದ್ದೇವೆ ಅಂತಂದ್ರೆ, ಮೊಟ್ಟ ಮೊದಲು ನಮ್ಮ ಭಾರತ ದೇಶ ವಿಶ್ವ ಶಾಂತಿ ನೆಲೆಸಬೇಕು ಮತ್ತು ಸರ್ವರ ಬಾಳು ಸನ್ಮುಖವಾಗಲಿ ಅಂತ ಒಂದು ಕೀರ್ತಿ, ಶಾಂತಿ, ನೆಮ್ಮದಿ ಸರ್ವರಿಗೆ ಸಿಗಲಿ ಅಂತಕ್ಕಂಥ ಒಂದು ಸಂಕಲ್ಪದಿಂದ ನಾವು ಸ್ನಾನವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ತೀರ್ಥವನ್ನು ತಂದು ತಮ್ಮೆಲ್ಲರಿಗೆ ಸಮರ್ಪಿಸಿದ್ದೇವೆ. ಯಾಕಂದ್ರೆ ಸಮಯದ ಅಭಾವ ಮತ್ತು ಹೋಗಲಿಕ್ಕೆ ಆಗದ ಕಾರಣ ನಾವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಕೊರಗಬಾರದು. ನಮ್ಮ ಭಕ್ತರು ಅಲ್ಲಿಗೆ ಬಂದಿದ್ದಾರೆ ಅಂತಕ್ಕಂಥ ಭಾವ ಬರಲಿ ಅಂತ ತಿಳ್ಕೊಂಡು ನಾವು ಅಲ್ಲಿಂದ ತೀರ್ಥವನ್ನು ತಂದು ತಮ್ಮೆಲ್ಲರಿಗೆ ಸಮರ್ಪಿಸ್ತಾ ಇದ್ದೇವೆ. ಅದು ನಾನು ಮಾಡಿದ ಕಾರ್ಯವಲ್ಲ, ನೀವೆಲ್ಲರೂ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿದಾಗ ನಾನೊಬ್ಬನೇ ಹೋಗಿ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ತಂದು ತೀರ್ಥವನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ನಾವು ಹೇಳಿ ಬಯಸ್ತಾ ಇದ್ದೀವಿ. ಪುಣ್ಯಾತ್ಮರೇ, ತಿನಿ ಕುಡಿದರ ರಾಶ ಅಂತ ಭಕ್ತರ ಅಪೇಕ್ಷೆ ಯಾವ ರೀತಿಯಾಗಿ ತಲೆಯಲ್ಲಿ ಬರ್ತದೆ, ಹಾಗೆ ಗುರುಗಳು ಸನ್ಮಾರ್ಗದತ್ತ ಸಾಗುತ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ಉದಾಹರಣೆ. ಯಾಕಂದ್ರೆ 4 ಸಾರಿ ನಾವು ಹೋಗ್ಬೇಕಂತ ತಯಾರು ಮಾಡಿ ಕ್ಯಾನ್ಸಲ್ ಮಾಡಿ ಕೊನೆಗೆ ಹುಣ್ಣಿಮೆ ಸ್ನಾನ ಆದ್ರೂ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಗಿಡ್ಡಪ್ಪ ಹನುಮಂತವರು ಹಾಗೂ ಮಂಟೂರು ದುಂಡಪ್ಪಣ್ಣವರು ಹಾಗೂ ಸಂಕಪ್ಪ ಗಿಡ್ಡಪ್ಪಗಳು ಇವ್ರು 3 ಜನ ತಯಾರಾದ್ರು. ಮೊದಲ ಒಂದು ಬಸ್ ಮಂದಿ ತಯಾರಕ್ಕೆ ಅಂದ್ರು, ಆಮೇಲೆ ಒಂದು ರೀತಿಯಾಗಿ ಸದ್ಭಕ್ತರ ಅಪೇಕ್ಷೆ ಹೇಳಿದಾರ. ಅವ್ರ ಅಪೇಕ್ಷೆ ಏನದಪ್ಪ ಅಂತಂದ್ರೆ 501 ತುಲಾಭಾರ ಮಾಡಬೇಕು. ಪೂಜ್ಯರ ಒಂದು ಸಂಕಲ್ಪದಂತೆ ಅವರು ಮಾಡಿರ್ತಕ್ಕಂಥ ಧಾರ್ಮಿಕ ಸಾಧನೆಗೆ ಕೊಲ್ಲಾರ ಪಟ್ಟಣದಲ್ಲಿಯೇ ವೈಭವದ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಕೆಲವೊಂದು ಭಕ್ತರು ನಮಗೆ ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ. ಇವತ್ತಿನ ದಿವಸ 11 ತುಲಾಭಾರ ಮಾಡ್ತೀವಿ ಅಂತ ತಿಳ್ಕೊಂಡು ಭಕ್ತರು ನಮಗ ಕಾಣಿಕೆ ಸಲ್ಲಿಸಿದಾರ. ಆದ್ರೆ ಸಮಯದ ಅಭಾವ ನಾವು ಪ್ರಯಾಗರಾಜ್ಯಕ್ಕೆ ಹೋಗಿ ಬಂದದ್ದಕ್ಕೆ ಆ ಕಾರ್ಯಕ್ರಮ ನಿಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಜಾತ್ರೆ ಒಂದು ಮಾಡೋಣ. ಆದ್ರೆ ತುಲಾಭಾರ ಕಾರ್ಯಕ್ರಮ ಆಯಿತು ಮತ್ತು ವೀರಭದ್ರೇಶ್ವರ ಜಯಂತ್ಯೋತ್ಸವ ರಾಜ್ಯ ಮಟ್ಟದಲ್ಲಿ ಅನೇಕ ಶಿವಾಚಾರ್ಯರನ್ನು ಮತ್ತು ಶಿವಯೋಗಿಗಳನ್ನ ಕರೆಸಿ ಕೊಲ್ಲಾರ ಪಟ್ಟಣದ ನಡು ಒಂದು ಸಮಾರಂಭವನ್ನು ಮಾಡಬೇಕಂತ ನಾವು ಹಮ್ಮಿಕೊಳ್ಳೋಣ. ಆದ್ರೆ ಈ ಜಾತ್ರೆ ಗಡಬಡದೊಳಗೆ ಬೇಡ ಅಂತ ತಿಳ್ಕೊಂಡು ನಾವು ಭಕ್ತರಿಗೆ ಕಿವಿ ಮಾತು ಹೇಳಿದ್ದಕ್ಕೆ ಅವರು ಸುಮ್ ಕೂತಿದ್ದಾರೆ ಪುಣ್ಯಾತ್ಮರೇ. ಆದ್ರೆ ಅವರು ಸಂಕಲ್ಪ ಮಾಡ್ಯಾರ ಅಂತಂದ್ರು ಸಹಿತ ಆ 11 ಜನ ಭಕ್ತರು ಸಹಿತ ಇವತ್ತು ತುಲಾಭಾರ ಮಾಡಿದ್ದಾರೆ ಅಂತ ನೀವು ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾವು ಹೇಳ್ತಾ ಇದ್ದೇವೆ.
ಕುಂತ ಉಣಸುವ ಅಂತೇಲೆ ಕುಂತ ಉಣಸುವ ಹಡದವನ ತಂಪತ್ತಿನ್ಯಾಗ ನೆನದೆ ಅಂತೇಲೆ ಕುಂತ ಉಣಸುವ ಹಡದವನ ತಂಪತ್ತಿನ್ಯಾಗ ನೆನದೆ ಎರಡಾಯೋ ಅಣ್ಣ ತಮ್ಮನ ಜಗಳ ನಿನ್ನೆ ಮಣ್ಣಿಗೆ ಮುಗಿತೋ ಬಣ್ಣದ ಬಾಗಿಲ ಎರಡಾಯೋ ಬಣ್ಣದ ಬಾಗಲ ಎರಡಾಗಿ ಹಡದವ್ವ ಸಣ್ಣವಗ ಹೇಳ ಸಣಮಂತೋ ಬಣ್ಣದ ಬಾಗಿಲ ಎರಡಾಗಿ ಹಡದವ್ವ ಸಣ್ಣವಗ ಹೇಳ ಸಣಮಂತೋ ಮೇಯ್ತಾವ ಬ್ಯಾರ ಯಾರೇನೋ ಕವರವರು ಆರ ಸಾವಿರ ಎತ್ತ ಬ್ಯಾರ ಮೇಯ್ತಾವ ಬ್ಯಾರ ಯಾರೇನೋ ಕವರವರು ಯಾರೇನೋ ತವರವರ ಹೊಲದಾಗ ಜೋಡ ಕೂರಿಗೆ ನಡೆದಾವ ಯಾರೇನೋ ತವರವರ ಹೊಲದಾಗ ಜೋಡ ಕೂರಿಗೆ ನೆರದಾವ ಕಟ್ಟಿದ ಬುತ್ತಿ ನಾಯಲ್ಲಿ ಬಿತ್ತಲು ಮಣ್ಣ ಕೋಲಾರದ ಬಲಿಹಾಲು ಮಣ್ಣ ಕೋಲಾರದ ಒಳೆಯಲು ಬಿಚ್ಚು ಚಂದ್ರ ಕರದೀತು ಒಳ್ಳೆಯವರು ಜಂಬ ವಾರಿ ರುಂಬಲದಾಗ ನಾರಿಯ ಜಂಬ ನಿಲಿಗಾರು ಒಳ್ಳೆಯವರು ಜಂಬ ವಾರಿ ರುಂಬಲದಾಗ ನಾರಿಯರ ಜಂಬ ನಿಲಿಗಾರು ಹರೇರ ಜಂಬ ನಿಲಿಗಾಗ ಬಾಗೋಡಿ ಬಸವಣ್ಣನ ಜಂಬ ಇನಿಯಾಗೋ ನಾರಿಯರ ಜಂಬ ನಿಲಿಗಾಗೋ ಬಾಗೋಡಿ ಬಸವಣ್ಣನ ಜಂಬ ಇನಿಯಾನ ಕೊಂಬ ಕ್ಯಾದಿಗಿ ಗರಿಯೋ ನಿಂಬಿಯ ಹೋಳ ನಿನ ಕಣ್ಣು ನಂದಿಯ ಬಸವಣ್ಣನ ಕೊಂಬ ಕ್ಯಾದಿಗಿ ಗರಿಯೋ ನಿಂಬಿಯ ಹೋಳ ನಿನ ಕಣ್ಣು ನಂಬಿಯ ಹೋಳ ನಿನ ಕಣ್ಣು ಫಲದಿನ್ನಿ ನಂದಿ ಬಸವಣ್ಣ ಹವದೇನು ಮಾಡಿದ ಫಲದಿಂದ ಕೊಟ್ಟಾನು ಶಿವನಿಗೆ ಮಾಡಿದ ಫಲದಿಂದ ಹುಟ್ಟಿದಾದ ಮನವೇ ಕರ್ಪೂರದಾರುತಿ पार्वतीश्वर महादेव मुरुगेंद्र शिवाचार्य महाराज की जय जय मंगलम जय नमः पार्वतीश्वर महादेव ಸ್ವೀಕರಿಸಿ ಮುಕ್ತು ತಾಣ ತಾಯಿದುವ ಎಡೆಯಲವನು ನೀಡಿ ಎಡಬಿಡದಲೆ ನಿಮ್ಮ ನುಡಿಯ ಗಾನ ಹಾಡಿ ನಲಿಯುವ ಎಡರು ತೊಡರುಗಳ ನಡಗಿಸಿ ಬಿಡದಲೆ ಕಾಪಾಡಿ ಜಡರತನವ ಬಿಡಿಸಿ ಪೊರೆವ ಮೃಡ ಸಾಕ್ಷಾತ್ಕಾರಿ ಎಡೆಯೋರ ಸಿದ್ಧಲಿಂಗ ವಿರತಗಾರತೆ ದೃಢ ಮನವೇ ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ಆರೂಢನ ನುಡಿ ಧನ್ಯವಾದಗಳು. ಧನ್ಯವಾದಗಳು. ಶಾಂಗಲಾಂ ಪುರುಷ ಏವೇನಯಂ ಸರ್ವಂ ಯದ್ಭೂತಂ ಯಚ್ಚ ಭವನ್ನ ಊತಾಮೃತಶೇಷಾನಃ ಜನ್ನೇನಾತಿರೋಹದೇಂ ಏಕಾವಾನಸ್ಥಮೈಮಾನ್ ಅತೋ ಛಾಯಾಗಂ ಪುರುಷಃ ಪಾದೋ
तस्य विश्वभूतानि त्रिपादश्चामृतदिभिः ते पादुद्दे पुरुषः पादशुभवाप्नः तदोनिरारुणीमहि गातुं यज्ञाय गातुं यद्भवदेव जय गुरुपंचाचार्य महाराज की राजगुरु गुरुसिद्धेश्वर महाराज की आनगल्ल गुरुकुमारेश्वर महाराज की जय मंगलಂ जय ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಒಂದು ಪೂರ್ವ ಈ ತಾಯಿ ಸನ್ನಿಧಾನಕ್ಕೆ ನಾವು ಸುಮಾರು ಒಂದು 25 ವರ್ಷದಿಂದ ಬರ್ತಾ ಇದ್ದೀವಿ. ಹಸ್ಬೆಂಡ್ 25,000 ರೂಪಾಯಿ ಸಂಬಳ ಬರ್ತಾ ಇತ್ತು ಅವರಿಗೆ. ಅವರು ದುಡ್ಡಿದ್ದೆಲ್ಲ ಬರೀ ಆಸ್ಪತ್ರೆಗೆ ಸುರಿತಾ ಇದ್ರು. ತುಂಬಾನೇ ಕಷ್ಟಪಡ್ತಿದ್ವಿ. ತುಂಬಾ ನಮ್ಮಿಬ್ರಲ್ಲೂ ಅಂತೂ ವೈಮನಸ್ ಜಾಸ್ತಿನೇ ಆಗ್ತಿತ್ತು. 9 ಲಕ್ಷ ಇದ್ದಿದ್ದು ತೀರ್ಸಕ್ ಆಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದು ಇವತ್ತು ಬರೀ 4 ಲಕ್ಷ ಕೊನೆಗೆ ಬಂದಿದೆ. ಇಲ್ಲಿಗೆ ಬಂದಾಗ ನಂಗೆ ಏನೂ ಇರ್ಲಿಲ್ಲ. ಅವ್ರ ಹತ್ರ ಬೇಡ್ಕೊಂಡು ಹೋದೋ ಇವತ್ತಿಗೆ ಗಾರ್ಮೆಂಟ್ಸ್ ಮುಚ್ಚೋ ಸ್ಟೇಜ್ ಅಲ್ಲಿ ಇದ್ದಿದ್ದು ಗಾರ್ಮೆಂಟ್ಸ್ 3 ಗಾರ್ಮೆಂಟ್ಸ್ ಆಗಿದೆ ಇವಾಗ. ದೇವರೆಲ್ಲ ನೋಡಿ ತುಂಬಾ ಪಾಸಿಟಿವ್ ವೈಬ್ಸ್ ಬಂತು. ಆಮೇಲೆ ತುಂಬಾ ಪವರ್ಫುಲ್ ಅನ್ಸುತ್ತೆ. ಸರ್ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಮ್ ಕಷ್ಟ ಎಲ್ಲ ಹೇಳ್ಕೊಂಡಾಗ ಅವರು ನಮಗೆ ಪರಿಹಾರ ಮಾಡಿಕೊಟ್ರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜ್ಯೋತಿಷ್ಯ ಮಂದಿರ. ನಮಸ್ತೆ ಎಲ್ಲ ವೀಕ್ಷಕರಿಗೆ. ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಯಲ್ಲಮ್ಮ ದೇವಿಯ ಬಲಿಷ್ಠ ಪೂಜಾ ಶಕ್ತಿಯಿಂದ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನದಂದು ಗುರೂಜಿರವರು ನೇರವಾಗಿ ಭೇಟಿಯಾಗುತ್ತಾರೆ. ಕೂಡಲೇ ಗುರೂಜಿರವರನ್ನ ಸಂಪರ್ಕಿಸಿ ನೆಮ್ಮದಿಯ ಜೀವನವನ್ನ ರೂಪಿಸಿಕೊಳ್ಳಿ. ಉದೋ ರೇಣುಕಾ ಯಲ್ಲಮ್ಮ